ಹೋರಾಟ ಏನು ಒಂದು ಆಂದೋಲನದ ರೂಪ ಪಡ್ಕೊಂಡಿದೆ. ವಿಶೇಷವಾಗಿ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಏನು ಭಾರತ್ ಜೋಡೋ ಯಾತ್ರೆ ಮಾಡೋದ್ರ ಮುಖಾಂತರ ಇಡೀ ದೇಶದಲ್ಲಿ ಇತಿಹಾಸ ನಿರ್ಮಿಸಿದ್ದಾರೆ. ಪೂರ್ವದಿಂದ ಪಶ್ಚಿಮದವರೆಗೂ, ಉತ್ತರದಿಂದ ದಕ್ಷಿಣದವರೆಗೂ 4,000ಕ್ಕಿಂತ ಹೆಚ್ಚು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿ ಭಾರತ್ ಜೋಡೋ ಯಾತ್ರೆ ಮಾಡಿದಂಥ ಶ್ರೇಯ ಸಲ್ಲಬೇಕಾಗಿದ್ದರೆ ರಾಹುಲ್ ಗಾಂಧಿ ಅವ್ರಿಗೆ ಸಲ್ಲಿಸಬೇಕು. ಆ ರಾಹುಲ್ ಗಾಂಧಿ ಅವರು ನಿನ್ನೆ ಗ್ರೌಂಡ್ ಲೆವೆಲ್ಗೆ ಬಂದು ವಿದ್ಯಾರ್ಥಿಗಳಲ್ಲಿ ಸಮಸ್ಯೆಗಳಾಗ್ತಾ ಇದೆ. ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಸಚಿವರಾದ ಮೇಲೆ 70ಕ್ಕಿಂತ ಹೆಚ್ಚು ಬಾರಿ ಪೇಪರ್ ಲೀಕ್ ಆಗಿರುವಂಥ ಸಂದರ್ಭ ಸೃಷ್ಟಿಯಾಗಿದೆ. ಇದಕ್ಕೆ ವಿದ್ಯಾರ್ಥಿಗಳ ಮೇಲೆ ಏನು ಪೊಲೀಸ್ ಅವರು ದೌರ್ಜನ್ಯ ಮಾಡ್ತಾ ಇದ್ದಾರೆ, ಅದನ್ನು ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಸ್ಪೀಕರ್ ಹತ್ರ ಮನವಿ ಮಾಡಿದಾಗ ರಾಹುಲ್ ಗಾಂಧಿ ಅವರು ಸ್ಪೀಕರ್ ಅವರ ಸ್ಪಷ್ಟ ಉತ್ತರ ಏನಂದರೆ, ನಾವು ಸರ್ಕಾರಕ್ಕೆ ಕೇಳಿ ಹೇಳ್ತೀವಿ ಅಂತ ಬೇಜವಾಬ್ದಾರಿತನದ ಉತ್ತರ ಕೊಟ್ಟಿದ್ದಾರೆ. ಇದರಲ್ಲಿ ಏನಂದರೆ, ಇದ್ರ ಜೊತೆಗೆ ರಾಹುಲ್ ಗಾಂಧಿ ಅವರು ಏನು ಪ್ರಧಾನಮಂತ್ರಿ ನಿವಾಸದ ಮುಂದೆ ಧರಣಿ ಕೂತ್ಕೊಂಡಾಗ ಅವ್ರ ಜೊತೆ ನಡ್ಕೊಂಡು ಒಬ್ಬ ವಿರೋಧ ಪಕ್ಷ ನಾಯಕನ ಜೊತೆ ನಡ್ಕೊಳ್ಳೋ ರೀತಿನ ಅದು ಎಳೆದಾಡುವಂಥದ್ದು, ಅವ್ರ ಮೇಲೆ ದೌರ್ಜನ್ಯ ಮಾಡೋ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ ಅಂತ ಕೆಲಸ ನಡೆದಿದೆ. ಈಗ ದೇಶದ ವಿರೋಧ ಪಕ್ಷದ ನಾಯಕನ ಪರಿಸ್ಥಿತಿನೇ ಈ ಥರ ಇದ್ದರೆ ವಿದ್ಯಾರ್ಥಿಗಳ ಮೇಲೆ ಏನು ಕರುಣೆ ಇರುತ್ತೆ, ಇವ್ರಿಗೆ ಏನು ಧೋರಣೆ ಇರುತ್ತೆ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳೇ ಪ್ರಶ್ನೆ ಮಾಡ್ಕೋಬೇಕಾದಂಥ ಸಂದರ್ಭ ಬಂದಿದೆ. ಇದು ಏನು ಕಾಂಗ್ರೆಸ್ ಪಕ್ಷ ಯಾವತ್ತೂ ವಿದ್ಯಾರ್ಥಿಗಳ ಪರ, ರೈತರ ಪರ ಇದೆ ಅಂತೇಳ್ಬಿಟ್ಟು ನಮ್ಮ ರಾಹುಲ್ ಗಾಂಧಿ ಅವರು ಒಂದು ಸ್ಪಷ್ಟ ನಿರ್ದೇಶನ ನಿನ್ನೆಯಿಂದನೇ ಕೊಟ್ಟಿದ್ದಾರೆ. ಅವರು ಒಂದು ಕಾಲಲ್ಲಿ ಶೂ ಇತ್ತು, ಇನ್ನೊಂದು ಕಾಲಲ್ಲಿ ಶೂ ಇರಲಿಲ್ಲ, ಆ ಥರ ಎಳೆದಾಡಿ ಅವ್ರ ಮೇಲೆ ದೈಹಿಕ ಹಲ್ಲೆ ಕೂಡ ಮಾಡಿದ್ದಾರೆ ಪೊಲೀಸರು. ಇದನ್ನು ನಾವು ಕೋಲಾರ ನಗರ ಹಾಗೂ ರೂರಲ್ ಬ್ಲಾಕ್ ಕಾಂಗ್ರೆಸ್ಸು ಮತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ನಮ್ಮ KPCCಯಿಂದ ನಾಯ್ಡು ಸಾರ್ ಬಂದಿದ್ದಾರೆ, ಅವರೆಲ್ಲ ಸೇರಿ, ನಮ್ಮ ಸೀನಣ್ಣ ಅವರು, ನಮ್ಮ ಎಲ್ಲ ಮುಖಂಡರು ಸೇರಿ, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟ್ ಆದ ಮ್ಯಾಕ್ಲ್ ನಾರಾಯಣಸ್ವಾಮಣ್ಣ ಅವರು, ಮಾಜಿ ನಗರಸಭಾ ಸದಸ್ಯರು, ಎಲ್ಲ ಮುಖಂಡರು ನಾವು ಖಂಡಿಸ್ತೀವಿ. ಕಾಂಗ್ರೆಸ್ ಪಕ್ಷ ಈ ಧೋರಣೆಯನ್ನು ಖಂಡಿಸುತ್ತೆ. ಮುಂದಿನ ದಿನಗಳಲ್ಲಿ ಮೋದಿ ಅವರಿಗೆ ವಿದ್ಯಾರ್ಥಿಗಳ ಶಕ್ತಿ ಏನು ಅಂತ ಗೊತ್ತಾಗುತ್ತೆ. ಅದಕ್ಕೆ ರಾಹುಲ್ ಗಾಂಧಿನೇ ಮುನ್ನುಡಿ ಬರೆದಿದ್ದಾರೆ ನಿನ್ನೆ. ಇನ್ನು ಮುಂದೆ ಹೋರಾಟ ಯಾವ ರೂಪಕ್ಕೆ ಹೋಗುತ್ತೆ ಅಂತ ಹೇಳ್ಬಿಟ್ಟು BJP ಅವರೇ ನೋಡ್ಕೋಬೇಕಾಗುತ್ತೆ. ಮೋದಿ ಅವ್ರಿಗೆ ಇದು, ಅಮಿತ್ ಶಾ ಅವ್ರಿಗೆ ತಕ್ಕ ಪಾಠ. ಇವರು ವ್ಯಾಪಾರೀಕರಣ ಮಾಡಿಕೊಂಡು ಎಲ್ಲ ಮಾರ್ಕೊಂಡು ಏನು ಕಾಂಗ್ರೆಸ್ ಸರ್ಕಾರಗಳು ಮೊದಲಿಂದ ಮಾಡ್ಕೊಂಡು ಬಂದಿತ್ತು ಸಾಧನೆಗಳು, ಅದೆಲ್ಲ ಸಂಸ್ಥೆಗಳನ್ನ ಮಾರ್ಕೊಂಡು ಈಗ ಶಿಕ್ಷಣಕ್ಕೂ ಖಾಸಗೀಕರಣ ಲೇಪ ಹಚ್ಚಿ ಅದೊಂದು ಸ್ಕ್ಯಾಮ್ ಥರ ಮಾಡಿ, ಇದು ಹೊಸ ಒಂದು ಸ್ಕ್ಯಾಮು ಅದೃಷ್ಟವಾಗಿದೆ. ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ನಷ್ಟ ಆಗ್ತಾ ಇದೆ. ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಡಿರೋ ಯಾವ ಸರ್ಕಾರನೂ ಉಳ್ಕೊಂಡಿಲ್ಲ, ಯಾವ ರಾಜ್ಯನೂ ಉಳ್ಕೊಂಡಿಲ್ಲ. ಇದರ ವಿದ್ಯಾರ್ಥಿ ಶಾಪ ತಟ್ಟುತ್ತೆ, ಸರ್ವನಾಶ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ.